ಎಲ್ಲೋ ಹೋಗಿ ನಮ್ಮ ಒಂದು ವ್ಯಕ್ತಿತ್ವವನ್ನ ಅಲ್ಲಿ ಪಣಕ್ಕಿಟ್ಟು ಬಂದ್ಬಿಟ್ವಿ, ಛೇ ಅದು ನಾವು ಬಿಟ್ಕೊಡ್ಬಾರ್ದಿತ್ತು ಅಂತ ಅನ್ಸುತ್ತಿಲ್ವಾ? ಯಾವ ಆ ರೀತಿ ಮಾಡೋದು ಅನ್ಸ್ಬೋದೇನೋ, ನನಗೆ ಅನ್ಸಿಲ್ಲ. ರಾಜಿ ಹೊಂದಾಣಿಕೆ ಆ ರೀತಿಯಾಗಿ ಬೈ ಚಾನ್ಸ್ ಏನೋ ಗೊಂದಲಕ್ಕೊಳಗಾಗಿ ಅಥವಾ ಏನೋ ತೋರಿಸ್ಕೊಳಕ್ ಹೋಗಿ ಏನೋ ಆಗಿ ಮಾಡಿ ಬಂದಾಗ ಅದನ್ನ ಮಾಡ್ಬೋದೇನೋ. ಆ ಅನುಭವ ನನಗೆ ಇಲ್ಲದೆ ಇರೋದ್ರಿಂದ ನನಗೆ ಕಳ್ಕೊಂಡು ಇಲ್ಲಿ ಬಂದು ಸರಿ ಮಾಡೋವಂಥದ್ದು. ನಾನು ಏನೇ ಅಂದ್ರೂ ಏನ್ ಗೊತ್ತಾ, ನಮ್ಮಲ್ಲಿರುವಂಥದ್ದು ಈಗ ಬಿಗ್ ಬಾಸ್ ಮನೆ ಹೊರಗಡೆ ಇದ್ರೂ ಸಹ ಏನಾದ್ರು ತುಂಬಾ ಕೆಟ್ಟ ಮಾಡಿದಾಗ ಅದು ಹೊರಗೆ ಬಂದೇ ಬರುತ್ತೆ. ಅವಾಗಲೂ ಡೀಲ್ ಮಾಡ್ಲೇಬೇಕು. ಆಫ್ಟರ್ ಬಿಗ್ ಬಾಸ್ ಜರ್ನಿ ನಿಮ್ಗನ್ಸಿದ್ದು ಕಿರುತೆರೆ ಕಲಾವಿದೆ ಆಗಿ ಗುರುತಿಸ್ಕೊಂಡಿದ್ದು ಹೆಚ್ಚಾಗಿತ್ತ, ಇಲ್ಲ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ನಿಮಗೆ ಸಿಕ್ಕಿದಂತಹ ಸಕ್ಸಸ್ ಅಂಡ್ ಫೇಮ್ ಎಷ್ಟು ಮಟ್ಟಿಗಿತ್ತು? ನಾನು ಎರಡಕ್ಕೂ ತುಲನೆ ಮಾಡಿದಾಗ ಈಗ ಈ ಮುಂಚೆನೆ ಈ ಮಾತನ್ನ ನಾನು ಎಲ್ಲೋ ಒಂದ್ ಕಡೆ ಹೇಳಿದೆ. ಏನು ಅಂತಂದ್ರೆ ಆಕ್ಚುಲಿ ನಾನು ಬಿಗ್ ಬಾಸ್ ಯಮುನಾ ಅಂತ ಹೇಳ್ಸ್ಕೊಳ್ಳೋ ಅರ್ಹತೆನೆ ನನಗಿಲ್ಲ ಅಂತ. ಯಾಕಂತಂದ್ರೆ ನಾನಲ್ಲಿ ಇದ್ದಿದ್ದು ಕೇವಲ 7 ದಿನ, 7 ದಿನ ನನ್ನಲ್ಲಿ ಇದ್ದಿದ್ದು. ಸೊ 8 ವಾರ ಆದ ನಂತರನೂ ನಾನು ನಾಟಕ ಈಗ ಶುರು ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳುವಾಗ ಈಗ ಅರ್ಥ ಆಗಿದೆ, ಈಗ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೆ ಆಕ್ಚುಲಿ ಬಿಗ್ ಬಾಸ್ ಏನು ಅರ್ಥವೇ ಆಗಿರ್ಲಿಲ್ಲ. ನಾನು ಇದ್ದಂತಹ ಒಂದು ತುಂಬಾ ಕಡಿಮೆ ಸಮಯ ನಾನಲ್ಲಿ ಇದ್ದದ್ದು. ಸೊ ಹಾಗಾಗಿ ಅದರಿಂದ ನನಗೇನು ಇಲ್ಲವೇ ಇಲ್ಲ ಅಂತಾನೆ ಹೇಳ್ಬಹುದು. ಮುಂಚಿತವಾಗಿಂದಲೂ ನೀವು ನೋಡ್ಕೊಂಡು ಬಂದ್ರೆ ನನಗೆ 3 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. 2 ಅಮೆರಿಕಾದಿಂದ, 1 ಮೆಕ್ಸಿಕೋ ದೇಶದಿಂದ. ನ್ಯಾಷನಲ್ ಅವಾರ್ಡ್ ಒಂದು ಬಂದಿದೆ ನಮ್ಮ ಪ್ರಧಾನಮಂತ್ರಿಗಳಿಂದ. 3 ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ ನನಗೆ. ಅಮೆರಿಕಾದಲ್ಲಾಯ್ತು, ಬೇರೆ ಕಡೆಗಳಲ್ಲಾಯ್ತು, ಸಿಂಗಾಪುರ್, ಅಲ್ಲಿಂದೆಲ್ಲ ಸಾಕಷ್ಟು ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬೇರೆ ದೇಶ ವಿದೇಶಗಳಲ್ಲಿ ನಾನು ಪಸರಿಸಿ ಸಾಕಷ್ಟು ಹೆಸರು ಮಾಡಿ ಎಲ್ಲದನ್ನು ಮಾಡಿ ಬಂದಿರೋದ್ರಿಂದ ಜನಕ್ಕೂ ಅದ್ರ ಬಗ್ಗೆ ಸಾಕಷ್ಟು ಗೊತ್ತಿತ್ತು. ಧಾರಾವಾಹಿಗಳಲ್ಲಿ 18 ಮೆಗಾ ಧಾರಾವಾಹಿಗಳನ್ನು ಮಾಡಿದ್ದೀನಿ. ಯಾವುದು ಕೂಡ ಲೀಡ್ ರೋಲ್ಗಳಿಗೆ ಕಡಿಮೆ ಇರುವಂತಹ ಪಾತ್ರಗಳು ಯಾವುದೂ ಇಲ್ಲ. ಅಷ್ಟ್ರ ಮಟ್ಟಿಗೆ ಮಾಡ್ಕೊಂಡು ಬಂದಿದ್ದೀನಿ. 47 ಕನ್ನಡ ಚಲನಚಿತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಜನ ನನ್ನನ್ನು ಹೇಗೆ ಗುರುತಿಸ್ತಾ ಇದ್ರು ಅದೇ ರೀತಿನಲ್ಲಿ ಅದೇ ಮುಂದುವರಿತಾ ಇದೆಯೋ ಹೊರತು ಏನೂ ಬದಲಾಗಿಲ್ಲ.